ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಚಪಾತಿಗೆ ಸೂಪರ್ ಕಾಂಬಿನೇಷನ್ ಪನ್ನೀರ್ ಗ್ರೇವಿ ಮಾಡೋದನ್ನು ತೋರಿಸ್ಕೊಡ್ತಿದ್ದೀನಿ. ಮೊದಲಿಗೆ ಪನ್ನೀರ್, ಈರುಳ್ಳಿ, ಟೊಮ್ಯಾಟೊ, ಬೆಳ್ಳುಳ್ಳಿ, 1 ಇಂಚು ಶುಂಠಿ ತೊಗೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಬಟಾಣಿ, ಚಿಲ್ಲಿ ಪೌಡರ್, ಅರಿಶಿನದ ಪುಡಿ, ಧನಿಯಾ ಪುಡಿ, ಫ್ರೆಶ್ ಕ್ರೀಮ್, ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಕಸ್ತೂರಿ ಮೇಥಿ, ಪಲಾವ್ ಎಲೆ, ಸೋಂಪು, 1 ಇಂಚು ಚಕ್ಕೆ, ಎಣ್ಣೆ, ಇದಿಷ್ಟು ಬೇಕಾಗುತ್ತೆ. ಪನ್ನೀರನ್ನ ಕಟ್ ಮಾಡ್ಕೊಳ್ಳೋಣ. ಅದಾದ ನಂತರ ಒಂದು ಫ್ರೈಯಿಂಗ್ ಪ್ಯಾನ್ಗೆ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅರಿಶಿನದ ಪುಡಿ ಹಾಕ್ಕೊಂಡಿದ್ದೀನಿ. ಇದಾದ ನಂತರ ಚಿಲ್ಲಿ ಪೌಡರ್, ಸ್ವಲ್ಪ ಉಪ್ಪು, ಇಷ್ಟು ಹಾಕ್ಕೊಂಡು ಪನ್ನೀರ್ ಹಾಕ್ಕೊಳ್ತಾ ಇದ್ದೀನಿ. 2 ಮಿನಿಟ್ಸ್ ಮಿಕ್ಸ್ ಮಾಡ್ಕೋಬೇಕು, ಪನ್ನೀರ್ ಹಸಿ ವಾಸನೆ ಎಲ್ಲ ಹೋಗೋವರೆಗೂ. ಸೊ ಈಗಾಗಿದೆ, ಇದನ್ನು ಶಿಫ್ಟ್ ಮಾಡ್ಕೊಳ್ತೀನಿ ಒಂದು ಪಾತ್ರೆಗೆ. ಇದೇ ಬಾಣಲಿಗೆ ಇನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಈಗ ಈರುಳ್ಳಿ ಹಾಕ್ಕೊಳ್ತಿದ್ದೀನಿ. ಫ್ರೈ ಮಾಡ್ಕೋಬೇಕು ಈರುಳ್ಳಿನ. ಈಗ ಆಗಿದೆ ಇದು. ಇದಕ್ಕೆ ಬೆಳ್ಳುಳ್ಳಿ, ಶುಂಠಿ ಹಾಕ್ಕೊಳ್ತಿದ್ದೀನಿ. 2 ಮಿನಿಟ್ಸ್ ಹಾಗೆ ಫ್ರೈ ಮಾಡ್ಕೊಳ್ಳಿ. ಆನಿಯನ್ ಕಲರ್ ಚೇಂಜ್ ಆಗಿದೆ. ಇದಾದ ನಂತರ ಟೊಮ್ಯಾಟೊ ಹಾಕ್ಕೋಬೇಕು. ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕಿದ ನಂತರ ಟೊಮ್ಯಾಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಈಗ ಆಗಿದೆ. ಇದಕ್ಕೆ ಬೇಬಿ ಗೋಡಂಬಿ ಹಾಕ್ಕೊಂಡಿದ್ದೀನಿ 2 ಸ್ಪೂನ್. ಇದಾದ ನಂತರ ಆಫ್ ಮಾಡಿಬಿಟ್ಟು ಗ್ಯಾಸ್ನ ನೀಟಾಗಿ ರುಬ್ಕೋಬೇಕು. ನೀಟಾಗಿ ರುಬ್ಬಿಟ್ಕೊಂಡ್ರೆ ಗ್ರೇವಿ ರೆಡಿ ಆಗುತ್ತೆ. ಒಂದು ಬಾಣಲಿ ಇಟ್ಕೊಂಡು ಆಯಿಲ್ ಹಾಕ್ಕೊಳ್ಳೋಣ. ಆಯಿಲ್ ಕಾದ ನಂತರ 1 ಸ್ಪೂನ್ ತುಪ್ಪ ಹಾಕ್ಕೋಬೇಕು. ತುಪ್ಪ ಹಾಕ್ಕೊಳ್ಳೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ. ನೆಕ್ಸ್ಟು ಸೋಂಪು, ಚಕ್ಕೆ, ಪಲಾವ್ ಎಲೆ ಹಾಕಿದ ನಂತರ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಹಸಿ ವಾಸನೆ ಹೋದರೆ ಚೆನ್ನಾಗಿ ಅನಿಸುತ್ತೆ. ಚಿಲ್ಲಿ ಪೌಡರ್, ಅರಿಶಿನದ ಪುಡಿ ಹಾಕಿ ಬಾಡಿಸ್ಕೊಂಡೆ. ಆವಾಗಲೇ ರುಬ್ಬಿಟ್ಕೊಂಡಿರೋ ಮಸಾಲ ಇವಾಗ ಹಾಕ್ಕೊಳ್ತಿದ್ದೀನಿ. ಇದಕ್ಕೆ ಉಪ್ಪು ಹಾಕ್ಕೋಬೇಕು. ಇಷ್ಟು ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಾದ ನಂತರ ಇದನ್ನು 2 ಮಿನಿಟ್ಸ್ ಹೀಗೆ ಫ್ರೈ ಮಾಡ್ಕೋಬೇಕು. ಈಗ ಬಟಾಣಿ ಹಾಕ್ಕೊಳ್ಳೋಣ. ಬಟಾಣಿ ಹಾಕಿದ ನಂತರ ಲಿಡ್ ಕ್ಲೋಸ್ ಮಾಡ್ತಿದ್ದೀನಿ. 2 ಮಿನಿಟ್ಸ್ ಆದಮೇಲೆ ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಿದ್ದೀನಿ. ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಮಸಾಲೆ ಎಲ್ಲ ಬೆಂದಿದೆ. ಪನ್ನೀರ್ ಹಾಕ್ಕೊಳ್ಳೋಣ. ಪನ್ನೀರ್ ಹಾಕಿದ ನಂತರ 2 ಮಿನಿಟ್ಸ್ ಬೇಯಿಸ್ಕೋಬೇಕು. ಪನ್ನೀರ್ಗೆ ಉಪ್ಪು ಖಾರ ಎಲ್ಲ ನೀಟಾಗಿ ಹಿಡಿಯುತ್ತೆ. ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ ಇವಾಗ. ಇವಾಗ ರೆಡಿಯಾಗಿದೆ. ಫ್ರೆಶ್ ಕ್ರೀಮ್ ಹಾಕ್ಕೊಳ್ತಿದ್ದೀನಿ 2 ಸ್ಪೂನ್. ಫ್ರೆಶ್ ಕ್ರೀಮ್ ಹಾಕ್ಕೊಂಡ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಆಲ್ಮೋಸ್ಟ್ ಆಗಿದೆ. ಕಸ್ತೂರಿ ಮೇಥಿ ಒಂದು ಹಾಕ್ಕೊಂಡ್ರೆ ಆಯಿತು. ಈ ಕಸ್ತೂರಿ ಮೇಥಿನ ಈ ಥರ ಬಾಣಲೆಯಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಂಡು, ಜಾಸ್ತಿ ಹೊತ್ತು ಫ್ರೈ ಮಾಡೋದೇನು ಬೇಡ. ಫ್ರೈ ಮಾಡಿದ ತಕ್ಷಣ ಈಗ ಕ್ರಷ್ ಮಾಡಿ ಈ ಥರ ಹಾಕ್ಕೊಳ್ಬೇಕು ಗ್ರೇವಿಗೆ. ಇವಾಗ ರೆಡಿ ಆಯಿತು ಫುಲ್ಲು. ಗ್ಯಾಸ್ ಫ್ಲೇಮ್ ಆಫ್ ಮಾಡ್ಕೊಳ್ಳೋಣ. ಈಗ ಚಪಾತಿ ಮಾಡ್ಕೊಳ್ತಿದ್ದೀನಿ. ಚಪಾತಿಗೆ ಗೋಧಿ ಹಿಟ್ಟು, ಎಣ್ಣೆ, ಉಪ್ಪು ಇದಿಷ್ಟು ಹಾಕಿ ನಾದಿಟ್ಕೊಂಡ್ರೆ ಆಯಿತು. ಫ್ಲಫಿ ಚಪಾತಿ ರೆಡಿ ಆಗುತ್ತೆ. ಈಗ ಗ್ರೇವಿ ಕೂಡ ರೆಡಿ ಆಗಿದೆ. ಸರ್ವ್ ಮಾಡ್ಕೊಳ್ಳೋಣ. ಇದಕ್ಕೆ ಚಪಾತಿ ಮತ್ತು ಪನ್ನೀರ್ ಗ್ರೇವಿ ಸಿಂಪಲ್ಲಾಗಿ ಈಸಿಯಾಗಿ ರೆಡಿ ಆಗುತ್ತೆ. ರೆಸ್ಟೋರೆಂಟ್ ಸ್ಟೈಲ್ ಮನೇಲೇ ಟ್ರೈ ಮಾಡಿ. ಥ್ಯಾಂಕ್ ಯು.